ಹೆಂಗೋ ನನ್ನ ಪುಣ್ಯಕ್ಕೆ ಹೊಡೆದೋಗ್ಲಿಲ್ಲ, ಹೋಯ್ತು ಅಂತ ಇದೆ. ನಿಜವಾಗ್ಲೂ ಇನ್ನೂ ಹೊಡ್ಕೊತಾನೆ ಇದೆ ಡಗ್ 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 ಅಂತ. ಬೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದೆ ಅಂದ್ಕೊಳ್ತಾ ಇದ್ದೀನಿ. ನಾನು ತುಂಬ ದಿವಸಗಳ ನಂತರ ಈ ವ್ಲಾಗ್ ಮಾಡ್ತಾ ಇರೋದು. ತುಂಬ ದಿವಸಗಳ ನಂತರ ಅಂತ ಅಲ್ಲ, ತುಂಬ ತಿಂಗಳ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ವ್ಲಾಗ್ ಮಾಡ್ತಾ ಇರಲಿಲ್ಲ. ತುಂಬ ಗ್ಯಾಪ್ ಬಿಟ್ಬಿಟ್ಟಿದ್ದೀನಿ. ಆ ಗ್ಯಾಪ್ ನಂತರ ನಾನು ತಿರ್ಗಾ ಪ್ಯಾಚಪ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಈ ಥರ ಮಾಡೋದಿಲ್ಲ, ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿಂದ ಇದು ಈವ್ನಿಂಗ್ ವ್ಲಾಗ್ ಆಗಿದೆ. ಇವತ್ತಿಂದ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಪ್ಲೀಸ್ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡದೆ ಇಗ್ನೋರ್ ಆಗಬೇಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವತ್ತಿಂದ ನಾನು ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಾರಣ ನನ್ನ ಮಗಳು ಅಂದರೆ ವೀಡಿಯೋ ಮಾಡದೇ ಇರೋ ಕಾರಣ ಏನು ಅಂದರೆ, ನನ್ನ ಮಗಳು ನಂದು ಬ್ಯಾಕ್ ಕ್ಯಾಮ್ರಾ ಹೊಡೆದಾಕ್ಬಿಟ್ಟಿದ್ದಾಳೆ. ಹಾಗಾಗಿ ನನಗೆ ಬ್ಯಾಕ್ ಸೈಡ್ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಹಾಗೆ ಡಿಲೇ ಮಾಡಿಬಿಟ್ಟೆ. ಸೊ ಈಗಲೂ ಸಹ ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಕೋಬೇಕು ಅಂತ ಇದ್ದೀನಿ. ಈಗ ಇವಾಗ ಏನೇ ಇದ್ದರೂ ಫ್ರಂಟ್ ಕ್ಯಾಮ್ರಾಯಿಂದ ಲಾಗ್ ಮಾಡ್ತೀನಿ ಹೊರತು ಬ್ಯಾಕ್ ಕ್ಯಾಮ್ರಾಯಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದೊಂದು ನನಗೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಇನ್ನು ಕಂಟಿನ್ಯೂಸ್ ಆಗಿ ಡೈಲಿ ಈವ್ನಿಂಗ್ ಆಗ್ಬೋದು, ಆಫ್ಟರ್ನೂನ್ ಆಗ್ಬೋದು, ಮಾರ್ನಿಂಗ್ ಆಗ್ಬೋದು, ನಾನು ಯಾವ ಟೈಮಿಗೆ ಫ್ರೀಯಾಗಿರ್ತೀನಿ ಅನ್ನೋದು ಗೊತ್ತಾಗಲ್ಲ. ಸೊ ನಾನು ಯಾವಾಗ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಅಂತ ನನಗೂ ಅಷ್ಟು ಐಡಿಯಾನೇ ಇನ್ನೂ ಇದರಲ್ಲಿದ್ದೀನಿ. ಸೊ ನಾನು ಆದಷ್ಟು ಎಷ್ಟಾಗುತ್ತೋ ನಾನು ಅಷ್ಟು ಟ್ರೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರು ಸಹ ಈ ವಿಡಿಯೋ ನೋಡ್ತಿರೋರಿಗೆ ಇದು ನನ್ನ ಹಂಬಲ್ ರಿಕ್ವೆಸ್ಟು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ ವಿಡಿಯೋ ಮಾಡಲಿಕ್ಕೆ. ಸೊ ಹಾಗಾಗಿ ಪ್ಲೀಸ್ ಈ ವಿಡಿಯೋ ನೋಡ್ತಿರೋರು, ಹಾಗೆ ನಿಮ್ಮ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಇದೆ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಹಾಗೆ ಬೆಲ್ ಐಕನನ್ನು ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಸಹ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಗೈಸ್, ಇದು ಟ್ರಿಪಾಡ್ ಒಳಗೆ ಫೋನ್ ಹೋಲ್ಡ್ ಮಾಡಿಟ್ಟಿದೆ. ಅದೇನಾಯಿತು ಅಂತ ಗೊತ್ತಿಲ್ಲ. ಇಟ್ಟಿದ ತಕ್ಷಣ ಫುಲ್ ರಪ್ ಅಂತ ಬಿದ್ದಾಯಿತು. ಅದು ಯಾಕೆ ಸರಿಯಾಗಿ ಕುತ್ಕೊತಾ ಇಲ್ಲ ಬೆಲೆ, ಇದು ಏನಾಗಿದೆ ಅನ್ನೋದು ಗೊತ್ತಾಗ್ತಾಯಿಲ್ಲ. ಇಲ್ಲಿ ಒಂದು ನಟ್ಟಿತ್ತು, ಆ ನಟ್ಟು ಕೆಳಗಡೆ ಹಾಕೋದು ಮೇಲ್ಗಡೆ ಹಾಕೋದು ಅಂತ ನಾನು ಇನ್ನೂ ಕನ್ಫ್ಯೂಸಲ್ಲಿದ್ದೀನಿ. ನಾವು ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ಇದು ಫುಲ್ಲು ಓಪನಾಗಿ ಬಂದುಬಿಟ್ಟಿತ್ತು. ಈಗ ಹೇಗೆ ಹಾಕಬೇಕು, ಹೇಗೆ ಮಾಡಬೇಕು ಅನ್ನೋದು ಒಂದು ಗೊತ್ತಾಗ್ತಾಯಿಲ್ಲ. ಫೋನ್ ನಾನು ನಿಜ ಹೊಡೆದೋಯ್ತು ಅಂದ್ಕೊಂಬಿಟ್ಟೆ. ಇದೇನಪ್ಪ, ಈಗ ತಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಆಗಲೇ ರಪ್ಪ ತಪ್ಪಿದೈತಲ್ಲ ಅಂತ ನೋಡಿದ್ರೆ ಕೆಳಗಡೆ ಹಿಂಗೆ ಇದಕ್ಕೆ ಹಾಕಿದ ತಕ್ಷಣ ರಪ್ಪ ಅಂತ ಬಿದ್ದಾಯಿತು. ನಾನು ಅಲ್ಲಿ ಕಿಚನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಈಗ ಅಡುಗೆ ಮಾಡೋಣ ಅಂತ ಹೋದೆ, ಹೆಂಗೋ ನನ್ನ ಪುಣ್ಯಕ್ಕೆ ಹೊಡೆದೋಗ್ಲಿಲ್ಲ, ಹೋಯ್ತು ಅಂತ ಇದೆ. ನಿಜವಾಗ್ಲೂ ಇನ್ನೂ ಹೊಡ್ಕೊತಾನೆ ಇದೆ ಡಗ್ 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 ಅಂತ ನನ್ನ ಪುಣ್ಯ. ಸೊ ನಾನು ಹಿಂಗೆ ಹೋಲ್ಡ್ ಮಾಡಿಕೊಂಡು ಅಡುಗೆ ಮಾಡಬೇಕು ಈಗ. ಸೊ ಬನ್ನಿ, ನಮಗೆ ಆ ಮನೇಲಿ ಇಟ್ಕೊಳ್ಳೋಕ್ಕೆ ಸ್ಟೋರೇಜ್ ಎಲ್ಲ ಇತ್ತು. ಸೊ ಇಲ್ಲಿ ಇರೋದೇ ಇದು ಒಂದೇ ಸ್ಟೋರೇಜು. ಇಲ್ಲೇನು ಸ್ಟೋರೇಜ್ ಏನೂ ಇಲ್ಲ, ಫುಲ್ ಖಾಲಿ ಇದೆ ನೋಡಿ. ಮತ್ತು ಇದು ಕ್ಲೋಸು ಇಲ್ಲ. ಅಲ್ಲಿ ತುಂಬ ಇತ್ತು. ಅಲ್ಲಿ ಇಲ್ಲೊಂದು ಸೈಡು, ಆ ಸೈಡು, ಈ ಸೈಡೆಲ್ಲ ಇಲ್ಲೊಂದು ಸೈಡ್ ಈ ಸೈಡ್ ಅಂದರೆ ಈ ಸೈಡ್ ಇತ್ತು ಅಲ್ಲಿ ಹಳೆ ಮನೇಲಿ. ಸೊ ಇಲ್ಲಿ ಏನು ಕಬೋರ್ಡ್ಸ್ ಅಂದರೆ ಮಾಮೂಲಿ ಕಬೋರ್ಡ್ ಈ ಥರ ಇದೆ, ಸೇಮ್ ಅಲ್ಲಿ ಹೇಗಿದೋ ಅದೇ ಥರ ಇದೆ. ಸೊ ಇಲ್ಲಿ ಅಂದರೆ ಐಟಮ್ಸು ಗ್ರಾಸರಿ ಐಟಮ್ಸು ಮಾಮೂಲಿ ಇಟ್ಕೊಳ್ಳೋಕ್ಕಿಂತ ಸಿಂಪಲಾಗಿ ಇದೊಂದು ಬಿಟ್ಟು ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ಮತ್ತು ಸಿಂಪಲ್ಲಾಗಿ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ, ಮೇಲ್ಗಡೆ ಎಕ್ಸ್ಟ್ರಾ ಐಟಮ್ ಇಟ್ಕೊಳ್ಳೋಕ್ಕೆ, ಮತ್ತು ಕೆಳಗಡೆ ಎಲ್ಲ ಸೇಮ್ ಹಾಗೇ ಇದೆ ಏನು. ಮತ್ತು ಇಲ್ಲಿ ಈರುಳ್ಳಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ಫ್ರಿಜ್ ಇಟ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಆದರೆ ಅದ್ರ ಹಿಂದ್ಗಡೆನೇ ಬಂದು ಪೂಜಾ ರೂಮ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಸಪ್ರೇಟಾಗಿ ಪೂಜಾ ರೂಮ್ ಇತ್ತು,
ಇಲ್ಲಿ ಪೂಜಾ ರೂಮ್ ಇಲ್ಲ. ಸೊ ಓಕೆ, ಈಗ ಬನ್ನಿ ಅಡುಗೆ ಮಾಡೋಣ. ಟೈಮ್ ಆಯಿತು ಆಲ್ರೆಡಿ. ನೋಡಿ, ಅದು ನಮ್ಮಮ್ಮ ಕೊಟ್ಟಿದ್ದ ಪ್ರಸಾದ ತಿನ್ಕೊಂಡು ಕೂತಿದ್ದೆ. ಆಲ್ರೆಡಿ ಅಲ್ಲೇ ಟೈಮ್ ಆಯಿತು. ನೋಡಬೇಕು ಇವಾಗ ರಾಗಿ ಹಸಿಟ್ಟಲ್ಲಿ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ರಾಗಿ ಹಸಿಟ್ಟು ಎಷ್ಟಿದೆ ಇವಾಗ ನೋಡಬೇಕು. ನೋಡಿಬಿಟ್ಟು ಆಮೇಲೆ ನಾನು ಅದು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಗೈಸ್, ನಾನು 2 ಬೌಲ್ ಆಗೋಷ್ಟು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ 2 ಬೌಲ್ ಆಗೋಷ್ಟು ಅಕ್ಕಿ ಹಸಿಟ್ಟು ಸಹ ತೊಗೊಂಡು ಅದನ್ನು ಕ್ಲೀನಾಗಿ ಒಂದೇ ಇಟ್ಕೊಳ್ತೀನಿ. ಯಾಕಂದರೆ ಇದರಲ್ಲಿ ಹುಳ ಪಳ ಏನಾದರೂ ಇದ್ದರೆ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ನಾನು ಒಂದೇ ಇಟ್ಕೊಂಡು ಫುಲ್ಲು ಇವಾಗ ಏನು 2 ಒಂದೇ ಹಸಿಟ್ಟನ್ನ ಒಂದೇ ಇಟ್ಕೊಂಡಿದ್ನೋ ಅದನ್ನು 2 ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲಿಗೆ ನಾನು 3 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಳ್ಳೋದು ಯಾಕೆ ಅಂದರೆ ಹಸಿಟ್ಟು ಹಾಕ್ಕೊಂಡಾಗ ಸ್ವಲ್ಪ ಅದು ಗಂಟು ಕಟ್ಟಲ್ಲ, ತುಂಬ ಸಾಫ್ಟಾಗಿ ಅಂದರೆ ಚಪಾತಿ ಅರಿಬೇಕಾದ್ರೆ ಸಾಫ್ಟಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾವು ಎಣ್ಣೆ ಹಾಕ್ಕೊಳ್ಳೇಬೇಕು. ಸೊ ಅದು ನೀರು ಕುದಿ ಬೀಳೋ ಅಷ್ಟರಲ್ಲಿ ನಾನು ಟೊಮೆಟೊ ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಫ್ರೈ ಮಾಡ್ಕೋಬೇಕು. ಹಾಗಾಗಿ ಟೊಮೆಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ನೀರು ಕಾದಿದೆ. ಈ ಕಾದಿದ ನಂತರ ನಾನು ಏನು ಹಸಿಟ್ಟನ್ನ ಒಂದೇ ಇಟ್ಕೊಂಡಿದ್ನೋ ಅದನ್ನು ನಾನು ಸಣ್ಣ ಬೌಲ್ ಆಗೋಷ್ಟು ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ನಿಧಾನಕ್ಕೆ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಗಂಟು ಕಟ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಚೆನ್ನಾಗಿ ಅಂದರೆ ಅದು ಫುಲ್ ಮ್ಯಾಶ್ ಆಗೋವರೆಗೂ ಗಂಟು ಒಂಚೂರು ಇರಬಾರ್ದು. ಹಾಗಾಗಿ ಹಂಗೇ ಕ್ಲೀನಾಗಿ ಚೆನ್ನಾಗಿ ಏನಂತಾರೆ ತಿರುಗಿಸ್ಕೋಬೇಕು. ನಾನು ಇದರಲ್ಲಿ ಒಂದು ತಪ್ಪು ಮಾಡಿದ್ದೀನಿ, ಅದೇನು ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಓಕೆ, ಇದಕ್ಕೆ ನಾನು ಆಲ್ರೆಡಿ ಎಣ್ಣೆ ಹಾಕಿದ್ದೆ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ಈ ಬಾಂಡಿ ಅಡಿಲಿ ತಳ ಹಿಡಿಬಾರ್ದು. ಸೊ ಹಿಡಿದೇ ಇರೋ ಥರ ಅದು ಏನು ಇಟ್ಟಿದೆಯೋ ಅದು ಮೇಲೆ ಕ್ಲೀನಾಗಿ ಬರುತ್ತೆ, ಸಪ್ರೇಟಾಗಿ ಬಿಡಿಯಾಗಿ. ಸೊ ನೋಡಿ, ಆ ಥರ ಎಣ್ಣೆ ಹಾಕಿದ ತಕ್ಷಣ ಕ್ಲೀನಾಗಿ ಸಪ್ರೇಟಾಗಿ ಬೇರೆ ಆಗುತ್ತೆ. ಓಕೆ, ಇದನ್ನು ನಾನು ಚೆನ್ನಾಗಿ 10 ನಿಮಿಷ ಬೇಯಿಸ್ಕೋಬೇಕು. ಇದು ಬೇಯಿಸ್ಕೊಂಡ ನಂತರ ಇದು ಆರಬೇಕು. ಆರಿದ್ಮೇಲೆ ಇದನ್ನು ಚೆನ್ನಾಗಿ ನಾದಬೇಕು. ಸೊ ಅಲ್ಲಿವರೆಗೂ ಇದನ್ನು 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಹಾರ್ಲಿಕ್ಕೆ ಇಟ್ಕೋತೀನಿ. ಅಷ್ಟರಲ್ಲಿ ನಾನು ಫ್ರೈ ಮಾಡ್ಕೋಬೇಕು. ಆಗಲೇ ನಾನು ಏನು ಟೊಮೆಟೊ ಕಟ್ ಮಾಡ್ಕೊಳ್ತಿದ್ದೆ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ಹಾಗೆ ನಾನು ಒಗ್ಗರಣೆ ಹಾಕೊಳ್ಳೋ ವೀಡಿಯೋದೆಲ್ಲೋ ಸ್ಕಿಪ್ ಆಗಿದೆ. ಸೊ ಹಾಗಾಗಿ ನಾನು ಆಲ್ರೆಡಿ ಜೀರಿಗೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕರಿಬೇವಿಲ್ಲ, ಅಂದರೆ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕ್ಕೊಂಡು ಇನ್ನೂ ತುಂಬಾ ಟೇಸ್ಟ್ ಅನಿಸುತ್ತೆ. ಸೊ ನಮ್ಮನೇಲಿ ಕರಿಬೇವು ಇಲ್ದಿರೋ ಕಾರಣಕ್ಕಾಗಿ ನಾನು ಕರಿಬೇವು ಹಾಕ್ಕೊಂಡಿರಲಿಲ್ಲ. ಹಾಗೆ ಇವಾಗ 3 ಟೊಮೆಟೊ ತೊಗೊಂಡಿದ್ದೆ. 3 ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಹುಣಸೆಹಣ್ಣು, ಅರಿಶಿನ, ಬ್ಯಾಡಗಿ ಮೆಣಸಿನ್ಕಾಯಿ, ಚಿಲ್ಲಿ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫುಲ್ಲು ಬಾಡಿಸ್ಕೋಬೇಕು. ಇದು ಫ್ರೈ ಆದಮೇಲೆ ಇದು ಆರಿದ ನಂತರ ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಕ್ಕೆ ನಾನೊಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿಲ್ಲ, ನಾನು ಕರಿಬೇವು ಅಂತಲೇ ಬಾಯಿಗೆ ಬರ್ತಾಯಿದೆ, ಸಾರಿ. ಏನು ಸಾಸಿವೆ ಹಾಕ್ಕೊಂಡು ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದು ತಳದಲ್ಲಿ ತಳ ಹಿಡಿಬಾರ್ದು. ಸೊ ಅಲ್ಲಿವರೆಗೂ ಚೆನ್ನಾಗಿ ತಿರ್ಗಿಸ್ಕೋಬೇಕು. ತಿರ್ಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು
ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಕುದಿಸ್ಕೊಂಡು ಆದ ನಂತರ ಈಗ ನಾನು ಆಗಲೇ ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದ್ನಲ್ವ ನಿಮಗೆ, ನಾನು ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕ್ಕೋಬೇಕಿತ್ತು. ಅದು ಸ್ವಲ್ಪ ಏನಾಗಿದೆ ಅಂದರೆ ಅಕ್ಕಿ ಹಸಿಟ್ಟು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಅದು ಹಿಟ್ಟು ಬೇಯ್ತಾ ತೆಳ್ಳಗೆ ಅನಿಸ್ಬಿಡ್ತು. ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಗೋಧಿ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟನ್ನು ಎರಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ತಿರ್ಗಾ ಇದನ್ನು ನಾನು ಒಂದು 5 ನಿಮಿಷ ಸ್ಟೀಮ್ಗೆ ಇಡ್ತೀನಿ. ಇದು ಬೆಂದಾದ ನಂತರ ನಾನು ಚಪಾತಿ ಲಟ್ಟಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ಸೊ ಅದು ಆಲ್ರೆಡಿ ಏನು ಟೊಮೆಟೊ ಚಟ್ನಿ ಬೇಯೋಕ್ಕಿಟ್ಟಿದ್ನೋ ಅದು ರೆಡಿಯಾಗಿದೆ. ಈಗ ನೋಡಿ ಚಪಾತಿ ಹಿಟ್ಟು ಬರ್ತಾಯಿದೆ. ಅಂದರೆ ತುಂಬ ತೆಳ್ಳಗಾದರೆ ಅರಿಯೋದಕ್ಕಾಗೋದಿಲ್ಲ, ಕಿತ್ತೋಗ್ಬಿಡುತ್ತೆ ಬೇಗ. ಹಾಗಾಗಿ ನಾನು ಇನ್ನು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಅದನ್ನು ತಿರ್ಗಾ ಮತ್ತೆ ಸ್ಟೀಮಲ್ಲಿ ಬೇಯಿಸಿದೆ. ಸೊ ನಾನು ಮಾಡ್ದಂಗೆ ನೀವು ಯಾರು ಮಿಸ್ಟೇಕ್ ಮಾಡಬೇಡಿ. ನೋಡಿ ಸೇಮ್ ಚಪಾತಿ ಹಿಟ್ಟು ಥರನೇ ಕ್ಲೀನಾಗಿ ಹುಬ್ಬಿ ಬರುತ್ತೆ. ತುಂಬ ಚಪಾತಿಗಿಂತ ತುಂಬ ಸಾಫ್ಟ್ ಬರುತ್ತೆ ಇದು. ಅಂದರೆ ಚಪಾತಿ ತಿಂದು ಬೋರ್ ಆಗಿರುತ್ತೆ ಒಬ್ಬೊಬ್ಬರಿಗೆ. ಸೊ ಹಾಗಾಗಿ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಕೊಡುತ್ತೆ. ಅದು ಇದ್ರ ಜೊತೆಗೆ ಟೊಮೆಟೊ ಚಟ್ನಿ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಈ ಥರ ಪುಲ್ಕ ಥರ ಕ್ಲೀನಾಗಿ ಹುಬ್ಬಿ ಬರುತ್ತೆ. ನಾವು ಅವಾಗವಾಗ ಇದನ್ನು ಉಲ್ಟಂ ಪಲ್ಟ ಮಡ್ಚ್ಕೊಂಡು ಬೇಯಿಸ್ತಾ ಇರಬೇಕು, ಇಲ್ಲಾಂದರೆ ಬೇಗ ತಳ ಸೀದೋಗ್ಬಿಡುತ್ತೆ. ಅದನ್ನು ಚಟ್ನಿನ ಟೇಸ್ಟ್ ಮಾಡು ಹೇಗಿದೆ ಅಂತ. ಹೇಗಿದೆಮ್ಮ? ಟೇಸ್ಟ್ ಮಾಡ್ಬಿಟ್ಟು ಹೇಳು ಹೆಂಗಿದೆ ಅಂತ. ಕರೆಕ್ಟಾಗಿ ಹೇಳ್ಬೇಕು. ಹಾಂ ಸಾರಿ ಗೈಸ್, ನನ್ನ ಮಗಳು ಟಿ ವಿ ವಾಲ್ಯೂಮ್ ತುಂಬಾ ಜ್ವರ ಕೊಟ್ಟಿಲ್ಲ, ಕಮ್ಮಿ ಕೊಟ್ಟಿಲ್ಲ. ಹಾಗಾಗಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ನೋಡಿ ತುಂಬ ಸೂಪರಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ಮಗಳು ಹೇಳಿದ್ಲು ಅಂದ್ಬಿಟ್ಟು ಆ ಥರ ಏನಿಲ್ಲ. ತುಂಬಾ ಟೇಸ್ಟ್ ಇತ್ತು. ನ್ಯಾಚುರಲಾಗಿ ಅವಳು ಊಟನೇ ಬೇಡ ಅಂತಾಳೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಬ್ಯಾಕೌಟ್ ಆಗಬೇಡಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು.